ಬ್ರೇಕ್ನ ನಂತರ ಕಾಲಜ್ಞಾನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಅರ್ಧ ಗಂಟೆಯ ವಿಶೇಷ ಕಾರ್ಯಕ್ರಮವನ್ನು ನೀವು ನೋಡಿದ್ರಿ. ಕಾಲಜ್ಞಾನದ ಕುರಿತಂತೆ ಕೈವಾರ ತಾತಯ್ಯನವರು ಮತ್ತು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ನುಡಿದಿರುವಂತಹ ಕಾಲಜ್ಞಾನದ ಬಗ್ಗೆ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಕಾಶಿ ವಿಶ್ವನಾಥಾಚಾರ್ಯ ಅವರಿದ್ದಾರೆ, ಕಾಲಜ್ಞಾನದ ವ್ಯಾಖ್ಯಾನಕಾರರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೆ ಗುರುದೇವ್ ಅವರಿದ್ದಾರೆ, ವೀರಬ್ರಹ್ಮಯ್ಯ ಭಕ್ತರು, ಮತ್ತು ಅವರೆದುರಿಗೆ ದೊಡ್ಡ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನೀವು ನೋಡ್ತಾ ಇದ್ದೀರಿ. ಅಂದರೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾರೆ ಗುರುದೇವ್ ಅವರು. 900 ವರ್ಷಗಳ ಹಿಂದೆ, 700 ವರ್ಷಗಳ ಹಿಂದೆ, 500 ವರ್ಷಗಳ ಹಿಂದೆ ಬರೆಯಲಾಗಿರುವಂತಹ ಕಾಲಜ್ಞಾನ ಏನಿದೆ ಅದು ಸತ್ಯ ಆಗ್ತಿದೆ ಅನ್ನೋದನ್ನು ಗುರುದೇವ್ ಅವರು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾರೆ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಕಡೆ ನಮ್ಮ ಶಂಭು ಪಂಡಿತರಿದ್ದಾರೆ, ಖ್ಯಾತ ಜ್ಯೋತಿಷಿಗಳು. ಪಂಡಿತರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಿ ಎಸ್ ದ್ವಾರಕಾನಾಥ್ ಅವರಿದ್ದಾರೆ, ಕೈವಾರ ತಾತಯ್ಯನವರ ಕುರಿತಂತೆ ವಿಶೇಷವಾದಂಥ ಸಂಶೋಧನೆಯನ್ನು ಮಾಡಿರುವಂಥವ್ರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೆ ಎನ್ ಗಣೇಶಯ್ಯ ಅವರಿದ್ದಾರೆ, ಸಂಶೋಧಕರು ಮತ್ತು ಬರಹಗಾರರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಾಲಕೃಷ್ಣ ಭಾಗವತರು, ವ್ಯಾಖ್ಯಾನಕಾರರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಭು ಪಂಡಿತರಿಂದಾನೇ ಚರ್ಚೆಯನ್ನು ಆರಂಭಿಸ್ತೀನಿ. ಪಂಡಿತರೆ, ಒಬ್ಬ ವ್ಯಕ್ತಿಯ ಭವಿಷ್ಯನ ಹೇಳೋದ್ರಷ್ಟರಲ್ಲಿ ಸಾಕಬೇಕಾಗೋಗುತ್ತೆ. ಅದೆಷ್ಟೋ ಸತ್ಯ ಆಗುತ್ತೆ, ಎಷ್ಟೋ ಸುಳ್ಳಾಗತ್ತೆ, ಕೆಲವೊಂದು ಸಲ ಹೇಳಿದ್ದಕ್ಕೆ ಉಲ್ಟಾ ಆಗುತ್ತೆ. ಈ ವ್ಯಕ್ತಿಗಳು ಭೂಮಂಡಲದ ಭವಿಷ್ಯವನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಸಾಧ್ಯನಾ ಇದು? ಖಂಡಿತ. ಹೇಗೆ? ಯಾಕಂದರೆ ಅವರು ಅವರ ಸ್ವತಂತ್ರ ಇದರಿಂದ ಹೇಳೋದಲ್ಲ, ಶಾಸ್ತ್ರಜ್ಞಾನದಿಂದ ಹೇಳಿದ್ರು, ಶಾಸ್ತ್ರ ಚಿಂತನೆ ಮಾಡಿದ್ದಾರೆ. ಇವರಿಗಿಂತ ಹಿಂದೆ ಮತ್ತು ದೊಡ್ಡ ಪರ್ವತಗಳಿದ್ದಿತ್ತು. ವೇದ ಅನ್ನೋದು, ಶಾಸ್ತ್ರ ಅನ್ನೋದು ಮಹಾ ದೊಡ್ಡ ಪರ್ವತ. ಆ ಪರ್ವತದೊಳಗೆ ಇದೊಂದು ಮುಂದಿನ ಪರ್ವತಗಳು. ಯಾವಾಗಲೂ ಆ ದೊಡ್ಡ ಪರ್ವತ ಇದ್ದಾಗ ಆ ದೊಡ್ಡ ಪರ್ವತದ ಹಿಂದೆ ಮತ್ತೊಂದು ಪರ್ವತ ಬೆಳೀತಾ ಹೋಗ್ತದೆ. ಒಂದು ದೊಡ್ಡ ಮಾವಿನ ಮರ ಬೆಳೆದರೆ ಅದು ಕೆಳಗಡೆ 100 ಮಾವಿನ ಗಿಡ ಬೆಳೆಯುತ್ತದೆ. ಪ್ರಪಂಚದಲ್ಲಿ ಹಾಗೆಯೇ ಬೆಳೆಯೋದು. ಒಂದು ದೊಡ್ಡದಿದೆ ಅಂತ ಆದರೆ ಅದರ ಮುಂದುಗಡೆ ಅದರ ನೆಲೆಯಲ್ಲಿ ಬೆಳೆಯುತ್ತದೆ. ಇದಕ್ಕಿಂತ ಹಿಂದೆ ದೊಡ್ಡದೊಂದು ಮಹಾರಾಶಿ ಇದೆ. ಆ ಮಹಾರಾಶಿಯನ್ನು ಕಂಡುಹಿಡಿದವರು ವೇದದ ರಾಶಿ, ಅದನ್ನೆಲ್ಲ ಬೇರೆ ಮಾಡಿ ವೇದವ್ಯಾಸರು ಅಂತಂದರು. ಕೈವಾರ ತಾತಯ್ಯನವರು ಇರ್ಬೋದು, ವೀರಬ್ರಹ್ಮೇಂದ್ರರು ಇರ್ಬೋದು, ಇಬ್ಬರೂ ಕೂಡ ಎಲ್ಲೂ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿದ್ರು ಅನ್ನುವಂಥ ರೆಫರೆನ್ಸ್ ನಮಗಂತೂ ಬರಲಿಲ್ಲ, ಇದುವರೆಗೂ ಸಿಕ್ಕಿಲ್ಲ. ಈಗ ಜ್ಯೋತಿಷ್ಯ ಭವಿಷ್ಯ ಹೇಳಿದ್ರೆ ಮಾತ್ರ ಜ್ಯೋತಿಷ್ಯ ಆಗ್ತಾನೆ ಸುಳ್ಳು. ಸ್ವಂತ ಅಭ್ಯಾಸಕ್ಕೂ ಯಾವಾಗಲೂ ನಮ್ಮಲ್ಲಿ ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಯಾಜನ ಅಂತ ಷಟ್ಕರ್ಮ ಇದೆ. ಎಲ್ಲರೂ ಷಟ್ಕರ್ಮಿಗಳಲ್ಲ ಪ್ರಪಂಚದಲ್ಲಿ. ಕೆಲವರು ಕೇವಲ ತಮ್ಮ ಜ್ಞಾನಕ್ಕಾಗಿ ಅಧ್ಯಯನ ಮಾಡಿದ್ದಾರೆ. ಈ ಜ್ಞಾನಿಗಳು ಇವತ್ತು ಸಾಧು ಸಂತರಲ್ಲ, ಅವರು ಲೋಕಕ್ಕಾಗಿ ಮಾಡಲಿಲ್ಲ, ಅವರ ಜ್ಞಾನಕ್ಕಾಗಿ ಮಾಡಿಕೊಂಡ್ರು. ಅವರ ಅನುಭವದ ಧಾರೆಯನ್ನು ಒಂದು ಸ್ವಲ್ಪ ಬಿಟ್ಟು ಹೋದರು. ಅವರು ತಂದಂಥ ನೀರಷ್ಟು ಅಲ್ಲ, ಏನೋ ಒಂದು ಚಿಮಚೆ ನೀರನ್ನು ಬಿಟ್ಟು ಹೋದರು ಮುಂದಿನವರಿಗೆ ಒಳ್ಳೆಗೆ ಅಂತ. ಅವರು ಹಾಗಲ್ಲ, ಅವರು ಕೊಡಗಟ್ಟಲೆ ನೀರು ಕುಡಿದಿದ್ದಾರೆ. ಕಡೆಗೆ ಅವರು ಕುಡಿದಂಥ ಆ ಕೊಡಪಾನದಲ್ಲಿರುವ ತಂಬಿಗೆ ನೀರನ್ನು, ಒಂದು ಬಿಂದ ನೀರನ್ನು ತೀರ್ಥ ಅಂತ ನಮಗೆ ಬಿಟ್ಟು ಹೋದರು. ಈಗ ಅವರು ಬಿಟ್ಟಂಥ ತೀರ್ಥ ನಾವೀಗ ಕುಡಿತಾ ಇದ್ದೇವೆ. ಇದು ಹಾಗಾಗಿ ವೇದದ ರಾಶಿಯ ಮೂಲಕವಾಗಿ ಇವೆಲ್ಲ ಬಂದಿದೆ. ಇದೆಲ್ಲ ಸಾಕಷ್ಟು ವೇದಗಳಲ್ಲೇ ವಿಸ್ತಾರವಾಗಿದೆ. ದ್ವಾರಕಾನಾಥ್ ಸರ್, ನಿಮ್ಮ ಅಭಿಪ್ರಾಯ ಬಹಳ ಕುತೂಹಲ ಮೂಡಿಸುವಂಥದ್ದು. ಕೈವಾರ ತಾತಯ್ಯನವರು ನಿಜವಾಗ್ಲೂ ಅಂಥದ್ದೊಂದು ದಿವ್ಯ ದರ್ಶನವನ್ನು ಹೊಂದಿದ್ರ? ಇಲ್ಲ, ನನಗೆ ಇಲ್ಲೊಂದು ಪರಂಪರೆ ಇದೆ ಅಜಿತ್. ಅದು ಅವೈದಿಕ ಪರಂಪರೆ, ನೀವಾಗಲೇ ಹೇಳ್ದಂಗೆ ಅನುಭಾವಿ ಪರಂಪರೆ. ನಾವು ಅಲ್ಲಮ ಕಾಲಜ್ಞಾನ ಬರೆದಿದ್ರು ಕೂಡ ಕಾಲಜ್ಞಾನಿ ಅಲ್ಲಮ ಅಂತೀವಿ. ಕನಕದಾಸ ಬರೆದಿದ್ರು ಕೂಡ ಕಾಲಜ್ಞಾನಿ ಕನಕ ಅಂತೀವಿ. ಇವರೆಲ್ಲರೂ ಕೂಡ ವೇದಗಳನ್ನು, ಉಪನಿಷತ್ತುಗಳನ್ನು ನಿರಾಕರಿಸಿದವರು. ವೇದಗಳ ಆಧಾರದ ಮೇಲೆ ಬರೆದಿರೋದಲ್ಲ ಇದು. ಕಾಲಜ್ಞಾನ ಭವಿಷ್ಯ ಅಲ್ಲ. ಅದನ್ನು ನೋಡಬೇಕಾಗಿರುವಂತಹ ಸೈಂಟಿಫಿಕ್ ಟೆಂಪರ್ಮೆಂಟೇ ಬೇರೆ ಇರುತ್ತೆ ಅದಕ್ಕೆ. ಇಲ್ಲಿ ರಾಳ್ಳಪಲ್ಲಿ ಅವರೆಲ್ಲ ಕೆಲವು ವ್ಯಾಖ್ಯಾನಗಳನ್ನು ಕೊಡ್ತಾರೆ. ಇಲ್ಲಿ ಚರ್ಚೆಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಮುಂದೆ ಬರಲಿರುವ ಭವಿಷ್ಯಕಾಲದ ಸಂಗತಿಗಳನ್ನು ಹಿಂದೆ ತಿಳಿದುಕೊಂಡು ಹೇಳಿದ್ದು ಕಾಲಜ್ಞಾನವೆಂಬುದಾಗಿ ರೂಢಿಯಲ್ಲಿರುವುದು. ಅಂದರೆ ಸಾಗುತ್ತಿರುವ ವರ್ತಮಾನ ಕಾಲದ ಕ್ಷಣವನ್ನು ಆಧಾರ ಮಾಡಿಕೊಂಡು ಬರಲಿರುವ ಮುಂದಿನ ಕ್ಷಣದಿಂದ ಸುದೀರ್ಘವಾಗ ಸಾಗಲಿರುವ ಕಾಲಮನದ ನಿರ್ದಿಷ್ಟ ಅಥವಾ ಅನಿರ್ದಿಷ್ಟ ಕಾಲಾವಧಿಯೊಳಗೆ ಘಟಿಸಲಿರುವ ತಥ್ಯಗಳನ್ನು ವರ್ತಮಾನ ಕ್ಷಣದಲ್ಲೇ ಅತೀವ ಪ್ರಜ್ಞಾಬಲದಿಂದ ಕಂಡುಕೊಂಡು ವ್ಯಕ್ತಪಡಿಸುವುದೇ ಕಾಲಜ್ಞಾನ ಅಂತ ಹೇಳುತ್ತದೆ. ಭಾಳ ಇಂಪಾರ್ಟೆಂಟ್ ಅದು. ನೀವು ಹೇಳಿದಂಥ ಒಂದು ಶಬ್ದ ನನ್ನ ಮೈಂಡಿಗೆ ಸ್ಟ್ರೈಕ್ ಆಯಿತು, ಅತೀವ ಪ್ರಜ್ಞಾಬಲ. ಅತೀವ ಪ್ರಜ್ಞೆ. ಗಣೇಶ ಸರ್, ನಿಜವಾಗ್ಲೂ ಆ ಅತೀವ ಪ್ರಜ್ಞಾಬಲ ನಾವು ನಾಸ್ಟ್ರಾಡಮಸ್ ಬಗ್ಗೆ ಓದ್ತೀವಿ, ಕೇಳ್ತೀವಿ. ಅಮೇಝಿಂಗ್ಲಿ ಟ್ರುತ್ಫುಲ್ಲಾಗಿ ಹೊರಗಡೆ ಬರುವಂಥದ್ದು. ಆತ ಮೊದಲನೇ ಮಹಾಯುದ್ಧದ ಬಗ್ಗೆ ಹೇಳ್ದ, ಎರಡನೇ ಮಹಾಯುದ್ಧದ ಬಗ್ಗೆ, WTC ಅಟ್ಯಾಕ್ ಬಗ್ಗೆ ಕೂಡ ಆತ ಸಂಕೇತ ರೂಪದಲ್ಲಿ ಹೇಳಿದೆ. ನನ್ನ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ವಿ ಆರ್ ಸ್ಪೀಕಿಂಗ್ ಅಬೌಟ್ ಸೈನ್ಸ್, ನಾಟ್ SCIENCE, SIGNS ಸೈನ್ಸ್. ಸಂಕೇತಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನುವಂಥದ್ದು. ಅತೀವ ಪ್ರಜ್ಞಾಬಲ ನೀವು ಒಂದು ಹೇಳಿದರೆ ಅತಿ ಅಕ್ಯುರೇಟಾಗಿ ಹೇಳಿದ್ದಾರೆ ಅಂತ, ಅಲ್ಲೇ ಅನುಮಾನ ಹುಟ್ಟೋದು ನೋಡಿ. ಪ್ರತಿಯೊಂದನ್ನು ನಾವು ಇಂಟರ್ಪ್ರಿಟ್ ಮಾಡ್ತಾ ಹೋದರೆ ಯಾವುದೇ ಘಟನೆ ಕೂಡ ಇಂಟರ್ಪ್ರಿಟ್ ಮಾಡೋ ರೀತಿಯಲ್ಲಿ ಕೆಲವು ವಾಕ್ಯಗಳು ಸಿಗ್ತವೆ. ನಾಸ್ಟ್ರಾಡಮಸ್ ಆಗಲಿ, ಕೈವಾರ ತಾತ ಆಗಲಿ, ಬ್ರಹ್ಮೇಂದ್ರ ಅವರದ್ದಾಗಲಿ. ಒಂದು ಉದಾಹರಣೆ ಕೊಡೋದಾದರೆ ನಾಸ್ಟ್ರಾಡಮಸ್ ಕಡೆ ಹೇಳಿದ್ದಾನಂತೆ, 2 ದೊಡ್ಡ
ಕಲ್ಲಿನ ಘಟ್ಟಗಳು ಏನೋ ಡಿಕ್ಕಿ ಹೊಡಿತವೆ, ನಾಶವಾಗ್ತವೆ ಅಂತ. ಆ 2 ಕಲ್ಲಿನ ಘಟ್ಟಗಳನ್ನು 2 ಟವರ್ ಅಂತ ಇಂಟ್ರಿಬ್ಯೂಟ್ ಮಾಡಿದ್ರು ನ್ಯೂಯಾರ್ಕಲ್ಲಿ. ಅದೇ ರೀತಿ ಹಿಟ್ಲರ್ ಅನ್ನೋದನ್ನ ಹಿಸ್ಟ್ಲರ್ ಅಂತ ಹೇಳಿದ್ದನ್ನು ಹಿಟ್ಲರ್ ಅಂತ ಇಂಟರ್ಪ್ರಿಟ್ ಮಾಡಿದ್ರು. ಹೀಗೆ ಇಂಟರ್ಪ್ರಿಟೇಷನ್ಸ್ ಬದಲಾಗ್ತಾ ಹೋಗ್ತವೆ. ದೇ ಆರ್ ನಾಟ್ ಅಕ್ಯುರೇಟ್. ದೇ ಆರ್ ಮೇಡ್ ದೇ ಆರ್ ಮೇಕಿಂಗ್ ಅಸ್ ಟು ಬಿಲೀವ್ ಅಕ್ಯುರೇಟ್. ವಂಡರ್ಫುಲ್. ನನಗೆ ಈ ಒಂದು ವಾದ ಬೇಕಾಗಿತ್ತು. ನೀವು ಹೇಳುವಂಥದ್ದು ಕಾಕತಾಳೀಯವನ್ನು ನಾವು ಸತ್ಯ ಅಂತಿದ್ದೀವಿ ಆದರೆ ನಾನು ಕೈವಾರ ತಾತ ಆಗಲಿ ಅಥವಾ ನಾಸ್ಟ್ರಾಡಮಸ್ ಆಗಲಿ ಭವಿಷ್ಯವನ್ನು ಹೇಳಿಲ್ಲ ಅನ್ನೋದಕ್ಕೆ ಹೇಳ್ತಾ ಇಲ್ಲ. ಅದಕ್ಕೆ ನಾನು ಇಂಟರ್ಪ್ರಿಟೇಷನ್ ಬೇರೆ ಇದೆ. ಇಟ್ ಈಸ್ ನಾಟ್ 100% ಅಕ್ಯುರೇಟ್. ಅದು ಹೇಳ್ತಾ ಇಲ್ಲ ನಾನು. ಇವರು ಒಂದು ರೀತಿಯ ಎಚ್ಚರಿಕೆ ಕೊಡುವ ವ್ಯಕ್ತಿಗಳು. ಯಾವುದೋ ಒಂದು ದೃಷ್ಟಿನಲ್ಲಿ ಹೀಗಾಗುತ್ತೆ, ಎಚ್ಚರಿಕೆಯಿಂದ ಇರಿ ಅನ್ನೋ ಒಂದು ಎಚ್ಚರಿಕೆಯ ನುಡಿ ಇರ್ಬೋದು. ಅದು ಒಂದು ಜ್ಞಾನ ನುಡಿ. ಅದನ್ನು ನಾವು ಕಾಲಕ್ಕೆ ಬದಲಾಯಿಸ್ತಾ ಹೋಗ್ತೀವಿ. ಉದಾಹರಣೆಗೆ ತಗೊಳ್ಳೋದಾದರೆ ಈಗ ಇದೇ ತಗೊಳ್ಳಿ, ನಮ್ಮ ಉತ್ತರಾಖಂಡದಲ್ಲಿ ಆಗಿದ್ದನ್ನೇ ತಗೊಳ್ಳಿ. ಉತ್ತರಾಖಂಡದಲ್ಲಿ ಆಗಿದ ತಕ್ಷಣ ನಾವು ನಮ್ಮ ನಾರಾಯಣ ತಾತನ ಅಥವಾ ಬ್ರಹ್ಮೇಂದ್ರನ ತಗೊಂಡು ಇದು ಅವ್ರು ಹೇಳಿದ್ರು ಅಂತ ಹೇಗೆ ನಿಶ್ಚಯವಾಗಿ ಹೇಳ್ಬೋದು. ಅದೇ ರೀತಿ 2004ರಲ್ಲಿ ಸುನಾಮಿ ಆಗಿದ್ದನ್ನು ಕೂಡ ತಗೊಂಡು ಇದನ್ನ ಅವ್ರು ಹೇಳಿದ್ರು ಅಂತ ಹೇಳ್ಬೋದು. ಹಾಗಾದ್ರೆ ನಾರಾಯಣ ತಾತ ಹೇಳಿದ್ದು ಯಾವುದು? 2004ರ ದುರಂತನ ಅಥವಾ ಈಗಿನ ದುರಂತನ? ಹೀಗೆ ನಮ್ಮ ಇಂಟರ್ಪ್ರಿಟೇಷನ್ಸ್ ಬದಲಾಗ್ತಾ ಹೋಗುತ್ತೆ. ನಮ್ಮ ತಕ್ಕ ಹಾಗೆ ಆ ವಾಕ್ಯಗಳನ್ನು ನಾವು ಬದಲಾಯಿಸ್ತಾ ಹೋಗ್ತೀವಿ. ಹಾಗಾಗಿ ಅವರಿಗೆ ಒಂದು ಭವಿಷ್ಯದ ಕಾಲಜ್ಞಾನ ಇತ್ತು ಅಂತ. ಅವರು ಜ್ಞಾನಿಗಳು ನಿಜ. ಭವಿಷ್ಯವನ್ನು ನುಡಿಯುವ ಶಕ್ತಿ ಇತ್ತ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಆದರೆ ದೊಡ್ಡ ಜ್ಞಾನಿಗಳು ಎಚ್ಚರಿಕೆ ಹಲವಾರು ವಿಷಯಗಳನ್ನು ಯೋಚನೆ ಮಾಡಿ ಏನಾಗಬಹುದು ಅನ್ನುವ ಒಂದು ಜನರಿಕ್ ಟ್ರೀಟ್ಮೆಂಟ್ನ ಕೊಟ್ಟು ಜನರನ್ನು ಎಚ್ಚರಿಸುವ ಜಾಣ್ನುಡಿಗಳಷ್ಟೇ ಇರುವಷ್ಟೇ ಹೊರತು ಕಾಲಜ್ಞಾನ ಅಂತ ನನಗನ್ಸಲ್ಲ. ಅದು ನನ್ನ ಇಂಟರ್ಪ್ರಿಟೇಷನ್. ಅದರಲ್ಲಿ ಅರ್ಧ ಆಶಾಭಾವನೆ ಇದೆ, ಅರ್ಧ ಶಾಪ ಇದೆ ಅನ್ನುವಂಥ. ಶಾಪ ಅನ್ನೋದಕ್ಕಿಂತ ನಮ್ಮನ್ನ ಕಿತ್ತು ತಿಂತಾ ಇರುವಂತಹ ಬ್ರಿಟಿಷರು ಸರ್ವನಾಶ ಆಗಿ ಹೋಗ್ತಾರೆ. ಅವ್ರು ವಾಪಸ್ ತಮ್ಮ ದೇಶಕ್ಕೆ ಹೋಗ್ತಾರೆ. ಇನ್ಫ್ಯಾಕ್ಟ್ ಕೈವಾರ ನಾಡತಾತ ಆಗಲಿ ಇನ್ನೊಬ್ಬರೇ ಆಗಲಿ ಬ್ರಿಟಿಷರ ಬಗ್ಗೆ ಹೇಳೋದನ್ನು ನಾವು ನೋಡಿದ್ರು ಕೂಡ ನೀವು ಗಮನಿಸ್ತಾ ಹೋದರೆ ಅದನ್ನು ಬ್ರಿಟಿಷರು ಅಷ್ಟೇ ಅಲ್ಲ, ಈಗಿನ ಕಾಲಕ್ಕೂ ನಾವು ಹೇಳ್ಬೋದು. ಎಕ್ಸಾಕ್ಟ್ಲಿ. ಹಾಗೆ ನನಗೆ ಇನ್ನೊಂದು ಗಣೇಶನವರ ಮಾತಿಗೆ ಸಾಂದರ್ಭಿಕ ನಾವು ಇನ್ನೊಂದನ್ನು ಸೇರಿಸ್ಬೋದಾದ್ರೆ, ನಾವೀಗ ಜಾರ್ಜ್ ಆರ್ವೆಲ್ದು 1984 ಓದ್ತೀವಿ. 1984 ಕೂಡ ನಾವು ಒಂದು ರೀತಿಯಲ್ಲಿ ಕಾಲಜ್ಞಾನ. ಆರ್ಡರ್ ಸಕ್ಸ್ಲೇದು ಬ್ರೇವ್ ನ್ಯೂ ವರ್ಲ್ಡ್ ಅದು ಕೂಡ ನಾವು ಒಂದು ರೀತಿಯ ಕಾಲಜ್ಞಾನವೇ. ಅಂದರೆ ಅವ್ರದ್ದು ಅತೀಂದ್ರಿಯ ಶಕ್ತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡಲ್ಲ. ಈ ಕ್ಷಣದಲ್ಲಿ ಆಗಿದ್ದನ್ನು ಅವರು ಅನುಭವಿಸಿ ಮುಂದಿನ ಕ್ಷಣದಲ್ಲಿ ಏನನ್ನು ಆಗ್ಬೋದು ಅನ್ನೋದನ್ನು ಊಹಿಸಿ ಹೇಳುವಂಥದ್ದು. ಎಲ್ಲೋ ಒಂದು ಕಡೆ ನೀವಿಬ್ಬರು ಮಾತಾಡ್ತಾ ಇರೋದು ನೋಡಿದರೆ ವಿಜ್ಞಾನಿಗಳು ಏನು ಭವಿಷ್ಯ ನುಡಿಯೋದಕ್ಕೆ ಹೊರಟಿದ್ದಾರೆ. ಗ್ರೀನ್ ಹೌಸ್ ಎಫೆಕ್ಟ್ನಿಂದಾಗಿ ತಾಪಮಾನ ಏರುತ್ತೆ, ಹಿಮ ಕರಗುತ್ತೆ, ಸಮುದ್ರ ಮಟ್ಟ ಏರಿ ನೀರು ಒಳಗೆ ನುಗ್ಗುತ್ತೆ. ನಿಶ್ಚಯವಾಗಿ ಒಂದು ಉದಾಹರಣೆ ಕೊಡಬಲ್ಲೆ. ಜೂಲ್ಸ್ ವರ್ನ್ ಅವರು ಸರ್, ನಾನು ನಿಮ್ಮ ಹತ್ರ ಬರ್ತೀನಿ. ಬಾಲಕೃಷ್ಣ ಭಾಗವತ್ರೆ, ಈ ಇಬ್ಬರು ಕಾಲಜ್ಞಾನಿಗಳು ಹೇಳ್ತಾ ಇರೋದು ಸತ್ಯ ಆಗ್ತಿದೆ ಅಂತ ಅನ್ಸುತ್ತಾ ನಿಮಗೆ? ಹೌದೌದು. ಯಾಕೆ ಅಂದರೆ ತಾತ್ನವರೊಂದು ಕಡೆ ಹೇಳ್ತಾರೆ, ಶಾಸ್ತ್ರವಾಸನಲ್ಲೆನ್ನಿ ನೇರ್ಚಿನ ತಂಗೆಡಿ ಪೂವಲ ವಾಸನ, ಯೋಗಿ ಜನುలకు ಎರುಕ ವಾಸನ ಅಮರ ಶ್ರೀನಾರಾಯಣ ಅಂತಾರೆ. ಅಂದರೆ ಶಾಸ್ತ್ರ ಈ ವಾಸನೆಯಿಂದ ಅಂತಲ್ಲ, ಅದು ಎರುಕ ವಾಸನ ಅಂತಂದರೆ ಅದು ಅತೀಂದ್ರಿಯ ಶಕ್ತಿ. ಅಂದರೆ ಆ ಮಹಾಪುರುಷರು ಏನು ಮಾಡ್ತಾಯಿದ್ರು ಅಂದರೆ, ಇಷ್ಟು ಬರಿಬೇಕು ಅಂದರೆ ಕಾಲಜ್ಞಾನವನ್ನು, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ತಿಳ್ಕೋಬೇಕು ಅಂದರೆ ಅವರು ಜೀವಾತ್ಮನನ್ನು ಪರಮಾತ್ಮನಲ್ಲಿ ಐಕ್ಯ ಮಾಡಿದರೆ ಮಾತ್ರ ಸಾಧ್ಯ ಆಗ್ತದೆ. ಸಾಮಾನ್ಯ ಜನರ ಎಲ್ಲ ಬರ್ಕೋಬೋದು, ಏನು ಬೇಕಾದರೂ ಬರ್ಕೋಬೋದು. ಅದೆಲ್ಲ ಕೂಡ ಶತಮಾನಗಳಷ್ಟು ಕಾಲ ಉಳಿಯೋದಿಲ್ಲ. ಆದರೆ ಇವರು ಜೀವಾತ್ಮನನ್ನು ಪರಮಾತ್ಮನಲ್ಲಿ ಐಕ್ಯ ಮಾಡಿರ್ತಕ್ಕಂತಹ ಪರಬ್ರಹ್ಮ ಸ್ವರೂಪರು, ಪರಿವ್ರಾಜಕಾಚಾರ್ಯರು, ಕಾರಣಾಚಾರ್ಯರು, ವರಕವೀಶ್ವರರು, ಸದ್ಗುರುಗಳು, ಯೋಗಿಗಳು, ಅಂಥವರು ಮಾತ್ರ ಭವಿಷ್ಯತ್ನಲ್ಲಿ ನೋಡಿ ಬರೀಲಿಕ್ಕೆ ಸಾಧ್ಯ. ಅಂದರೆ ಪರಮಾತ್ಮನೇ ತಾನಾದಾಗ, ಪರಮಾತ್ಮ ತಾನಾದಾಗ ತಾನು ಪರಮಾತ್ಮ ಗುರುದೇವ್ ಸರ್ ಅವರಿಗೆ ಹೇಳ್ತಾರೆ. ತಾವು ಮತ್ತು ತಮ್ಮ ಎದುರಿಗಿರುವಂಥ ದಾಖಲೆಗಳು ಸರ್, ಇದು ಕಾಲಜ್ಞಾನವನ್ನು ರಚಿಸಿರತಕ್ಕಂಥ ಪೊತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರು ಒಂದು ವಚನದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಕಲಿಯುಗಂಬುನ 5 ವೇళ్ల ಪಿಮ್ಮಟ ಮನುಧರ್ಮಮೇ ಮಾರಿಪೊಯ್ಯೇನು, ಕುಲವಿವಕ್ಷತ ಕೂಲಿಪೊಯ್ಯೇನು, ಮಾನವಲలోని ನೀತಿ ಮೊಟುಮಾಯಮಯ್ಯೇನು, ಅನ್ಯಾಯಮೇ ರಾಜ್ಯ ಮೇಲೇನು ಅನ್ನೋ ಮಾತನ್ನು ಬರೆದಿದ್ದಾರೆ. ಕಲಿಯುಗ ಕಳೆದ 5000 ವರ್ಷಗಳ ನಂತರ ಒಂದು ಭಾವಾರ್ಥ ಕನ್ನಡದ ಇದ್ದದು, ಕಲಿಯುಗಂಬುನ 5 ವೇళ్ల ಪಿಮ್ಮಟ, 5000 ವರ್ಷಗಳು ಕಳೆದ ನಂತರ ಮನುಧರ್ಮ, ಮಾನವ ಧರ್ಮನೇ ಒಂಥರ ಬದಲಾವಣೆ ಆಗೋಗ್ಬಿಡ್ತದೆ. ಕುಲವಿವಕ್ಷತ ಕೂಲಿಪೊಯ್ಯೇನು, ಎಲ್ಲ ಒಂಥರ ಕೆಳಮಟ್ಟಕ್ಕೆ ಬಂದುಬಿಡ್ತದೆ. ಮಾನವಲలోని ನೀತಿ, ಮನುಷ್ಯರಲ್ಲಿರ್ತಕ್ಕಂಥ ನೀತಿ ಅದು ಕಣ್ಮರೆ ಆಗೋಗ್ತದೆ.
ಅನ್ಯಾಯವೇ ರಾಜ್ಯವನ್ನು ಆಳುತ್ತೆ ಅಂತಕ್ಕಂಥ ಅವರ ಮಾತುಗಳೇನಿದೆ ಅದು ಇವತ್ತಿನ ಇದರಲ್ಲಿ ನಾವು ಎಲ್ಲ ರಂಗಗಳಲ್ಲಿ, ಅದು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಯಾವುದೇ ರಂಗಕ್ಕೆ ಹೋದರೂ ಕೂಡ ಈ ಅನ್ಯಾಯ ಅಕ್ರಮಗಳನ್ನು ನಾವು ವಿಪರೀತವಾಗಿ ನೋಡ್ತಾ ಇದ್ದೀವಿ. ಬಹಳ ಜನರಿಕ್ ಆದಂತಹ ಕಾಲಜ್ಞಾನವನ್ನು ಹೇಳ್ತಾ ಇದ್ದೀರಿ. ಅಂದರೆ ಹೌದು, ಸಾಮಾನ್ಯವಾಗಿ ಈ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಕಾಲ ಭಾಳ ಹದಗೆಡುತ್ತೆ. ಯಾರೇ ಹೇಳಬಹುದಾದಂಥದ್ದು. ಕೈವಾರ ತಾತಯ್ಯನವರಂಥ ಮಹಾನ್ ಸಾಧಕರು ಅದನ್ನು ಹೇಳಿದ್ದಾರೆ. ಅಂದರೆ ಸ್ಪೆಸಿಫಿಕ್ ಆಗಿರುವಂಥ ಘಟನೆಗಳ ಬಗ್ಗೆ ನಾನು ಬರ್ತೀನಿ. ನಿಮ್ಮ ಹತ್ರ ಇರೋ ದಾಖಲೆಗಳನ್ನು ನಾನು ಈಗಾಗಲೇ ನೋಡಿದ್ದೀನಿ. ಎಸ್, ಕಾಶಿ ವಿಶ್ವನಾಥಾಚಾರ್ಯ ಅವರೇ. ವೀರಬ್ರಹ್ಮೇಂದ್ರ ಸ್ವಾಮಿಯವರ ಜೀವನ ಸಾಂಖ್ಯಿಕವಾಗಿ ಬಹಳ ಅಪಾರವಾದ ಜೀವನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನವನ್ನು ಬರೆದಿದ್ದೇ ಅಲ್ಲದೆ ಹಂಸಕಾಳಿಕಾಂಬ ಶತಕಂ, ಶರಭಾಕಲಿಂಗ ಶತಕಂ, ಕಾಳಿಕಾ ಮುಕುಟ ಕಂದಂ ಇನ್ನು ಅನೇಕ ಗ್ರಂಥಗಳನ್ನು ರಚಿಸಿ ಮಮಾತ್ಮ ಸರ್ವಭೂತಾತ್ಮ ಎಲ್ಲ ಮತಗಳನ್ನು ಆಧರಿಸಿ ನೀಡಿರುವಂತಹ ಮಹಾನ್ ವ್ಯಕ್ತಿಯೇ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿರವರು. ಅವರು ಬರೆದಿರುವಂತಹ ಕಾಲಜ್ಞಾನ ಸತ್ಯ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಈಗಲೂ ಚೆಪ್ಪಲೇರನ್ ತನಕ ಪೊಯ್ಯೇರು ನರುಲಾರ ಚೇರಿ ಮೃಕ್ಕಿತೆ ಭೃತಕ ನೇರ್ಚೇರು ಅಂತ ಗುರುಗಳು ಹೇಳಿದ್ದಾರೆ. ಅವ್ರು ಹೇಳಿರತಕ್ಕಂಥ ಅಣುನೂ ಸತ್ಯವಾಗ್ತಾನೆ ಇದೆ ಈಗಲೂ. ಈ ಇಬ್ಬರು ಮಹಾನ್ ದಾರ್ಶನಿಕರು ಹೇಳಿರುವಂಥ ಪ್ರತಿಯೊಂದು ವಾಕ್ಯ ಕೂಡ, ಪ್ರತಿಯೊಂದು ಶಬ್ದ ಕೂಡ ಸತ್ಯ ಆಗ್ತಾ ಇದೆ ಅಂತ ಹೇಳುವಂಥ ಅವರು ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ಇದು ಕೇವಲ ಕಾಕತಾಳೀಯ ಮಾತ್ರ ಆಗಿರಬಹುದು ಅಂತ ಹೇಳುವಂಥವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರಿಬ್ಬರ ಜೊತೆಗಿನ ಚರ್ಚೆಯನ್ನು ನಾನು ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.